ಸೊ ಗುರುವಾರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಮೈಸೂರಿಂದ ಸ್ನೇಹಿತರೆ, ಒಂದು ನೆಗೆಪಾಟ್ಲಿಗೆ ಈಡಾದಂಥ ನಮ್ಮ ಒಬ್ಬ ಡಾಕ್ಟ್ರು, ಯಾರು ನನ್ನ ಅದರ್ ದ್ಯಾನ್ ದುರಾಂಕಾರದ ರಾಮಯ್ಯ ಅಲಿಯಾಸ್ 70 ಲಕ್ಷದ ವಾಚ್ ಹಾಕೊಂಡಂಥ ಮೋಜು ರಾಮಯ್ಯ ಅಲಿಯಾಸ್ ಕುರ್ಬಾನ ರಾಮಯ್ಯ ಅಲಿಯಾಸ್ ಹಲಾ ಹುಲಾ ಥುಲಾ ಹುಲಾ ದೌಲಾ ಮುಸ್ಲಿಂ ರಾಮಯ್ಯ ಸಿದ್ದರಾಮುಲ್ಲಾ ಖಾನ್, ಪ್ರೆಸೆಂಟ್ CM ಆಫ್ ಕರ್ನಾಟಕ, ಹಾಲಿ ಮುಖ್ಯಮಂತ್ರಿ ಅವ್ರ ಮಗ ಹೇಳ್ತಾರೆ. ಸೊ ನಾನು ಕುಟುಂಬ ರಾಜಕಾರಣಕ್ಕೆ ಬಂದಿಲ್ಲ, ಲೆಗಸಿ ಮೇಂಟೈನ್ ಮಾಡೋದಕ್ಕೆ. ಅಂದರೆ ಅವ್ರ ತಂದೆಗೆ ಇದು ಮಾಡಿ ಒಂದು ತತ್ವನಿಷ್ಠೆ ಅಂತ ಹೇಳ್ತಾನೆ ಪುಣ್ಯಾತ್ಮ. ಅಲ್ಲಪ್ಪ ಯತೀಂದ್ರಣ್ಣ, ನೀನು ಆಯಿತು ಕುಟುಂಬ ರಾಜಕಾರಣ ಮಾಡಿಲ್ಲ, ಓಕೆ, ನಿನ್ನ ಮಾತಿಗೆ ಕಟ್ಟಿಬದ್ಧವಾಗಿ ಬರೋಣ. ನೀನು ರಾಕೇಶ್ ಇರೋವ್ರಿಗೆ ಬಂದಿರಲಿಲ್ಲ, ಸರಿ. ಆಮೇಲೆ ನಿನಗೆ ಬರೋದಕ್ಕೆ ಯೋಗ್ಯತೆ ಅರ್ಹತೆ ಏನೂ ಇರಲಿಲ್ಲ, ಆದರೂ ಬಂದೆ. ವರ್ಣದಲ್ಲಿ ಭಿಕ್ಷೆ ಹಾಕಿದ್ರು, ಚಾಮುಂಡೇಶ್ವರಲ್ಲಿ ಒದ್ದೋಡಿಸ್ದು ನಿಮ್ಮ ಅಪ್ಪನ. ನೀನು MLA ಆದೆ, ಅವರು ಒದ್ದೋಡಿಸಿದ್ರು. ನಿಮ್ಮ ಅಪ್ಪಾಜಿ ಸಮಾಜವಾದ, ಆ ವಾದ ಈ ವಾದ ಅವನೇನೂ ಅಲ್ಲಪ್ಪ. ನನ್ನ ಪ್ರಕಾರ ಈಸ್ ನಾಟ್ ಮೋಜುವಾದಿ. 70 ಲಕ್ಷದ ವಾಚ್ ಹಾಕೊಂಡಂಥ ಒಬ್ಬ ಶೋಕಿ ರಾಮಯ್ಯ, ಆ್ಯಂಡ್ ದೆನ್ 2 ನಾಲ್ಗೆ ರಾಮಯ್ಯ, ಆ್ಯಂಡ್ ದೆನ್ 14 ಸೈಟು. ನೀವು 3 ಜನ ಅಪ್ಪ ಮಗ ಅಮ್ಮ ಹೊಡೆದಂಥವ್ರು. ನೀವೆಲ್ಲ ನಿಮ್ಮಿಂದ ಕಲಿಬೇಕಾಗಿಲ್ಲ. ಕುಮಾರಸ್ವಾಮಿ ಕುಟುಂಬದ ಬಗ್ಗೆ ಮಾತಾಡ್ತೀರಾ, ದೇವೇಗೌಡರು ಕುಟುಂಬದ ಬಗ್ಗೆ ಮಾತಾಡ್ತೀರಾ. ಹೌದು ಸ್ವಾಮಿ, ದೇವೇಗೌಡರಾದಮೇಲೆ ರೇವಣ್ಣ ಒಬ್ಬ TP ಮೆಂಬರ್ ಆಗಿ ಜಿಲ್ಲಾ ಪರಿಷತ್ಗೆ ಬಂದು, ತದನಂತರದಲ್ಲಿ ಶಾಸಕ ಮಂತ್ರಿ ಎಲ್ಲ ಆದರೂ ಒಂದು ಇದ್ರ ಮೇಲೆ ಮೊದಲನೇ ಸಲನೇ ಅವರು ಶಾಸಕರಾದಾಗ ವಸತಿ ಸಚಿವ ಆದರು. ಒಂಚೂರು ಜಾಸ್ತಿ ಇರುತ್ತೆ, ಅವರಪ್ಪ CM ಆದ್ರಲ್ಲ, ಹಂಗಾಗಿ ನೀವು ಹಂಗೆ ಆಗಿ ನಿಮ್ಮಪ್ಪನೂ ಅದೇ ಕ್ಯಾಬಿನೆಟಲ್ಲಿ ಆಗಿದ್ರಲ್ಲ. ಅದಾದಮೇಲೆ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತೀರ. ಇವರೆಲ್ಲ ಕಷ್ಟಪಟ್ಟು ಪಕ್ಷಕ್ಕೆ ಬಾವುಟ ಕಟ್ಟಿ ಅವ್ರ ಅಪ್ಪನ ಜೊತೆ ಹಿಂದೆ ಮುಂದೆ ನಿಮ್ಮ ಅಪ್ಪನಿಗೆ ಎಲ್ಲ ಸೇವೆ ಮಾಡಿ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಟು ಗೆಲ್ಲಿಸ್ಕೊಂಡಿರ್ತಕ್ಕಂಥವ್ರು. ನಿಮ್ಮದೇನು ಕೊಡುಗೆ, ನಿಮ್ಮ ಅಪ್ಪಂದೇನು ಜನತಾದಳದಲ್ಲಿದ್ದಾಗ ಕೊಡುಗೆ. ಒಂದು ನೆನಪಿರಲಿ ಯತೀಂದ್ರ ಅವರೇ, ನಿಮ್ಮ ಅಪ್ಪಾಜಿ ಮೈಸೂರಲ್ಲಿದ್ದಾಗ ಕುಮಾರಸ್ವಾಮಿ ಮೈಸೂರಿಗೆ ಬರೋಂಗಿರಲಿಲ್ಲ. ಬಂದ್ರೂ ಅವ್ರ ಪಾಡ್ಗೆ ಅವ್ರು ಹೋಗ್ಬೇಕಿತ್ತು. ಅಂದರೆ ಆ ಒಂದು ತತ್ವ ರಾಜಕಾರಣಕ್ಕೆ ದೇವೇಗೌಡರು ಕಟಿಬದ್ಧವಾಗಿದ್ದರು. ಅಂದರೆ ನಾನು ಹೇಳಿದ್ದು ಯಾವ ರೀತಿ ಸ್ಟ್ರಿಕ್ಟ್ ಆಗಿತ್ತು ಅಂತ. ನೀವು ಕಾಂಗ್ರೆಸ್ಗೆ ಹೋಗ್ಬಿಟ್ಟು ಕುಟುಂಬ ರಾಜಕಾರಣ ಅಂತ ದೇವೇಗೌಡರು ಮನೆಯವ್ರಿಗೆ ಹೇಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅಷ್ಟು ಒಂದು ಇದ್ದರೆ 5 ವರ್ಷನೋ 10 ವರ್ಷನೋ ಪಾರ್ಟಿಗೆ ಗೈದು ತದನಂತರದಲ್ಲಿ ಬರಬೇಕಿತ್ತು. ಈಗ ರಾಕೇಶ ಪಾರ್ಟಿಗೆ ಗೈದಿದ್ದ, ದುಡ್ಡು ಕೊಟ್ಟರು, ಮಾಡಿದ್ರು, ಏನೋ. ಆ್ಯಂಡ್ ದೆನ್ ಮರಳು ಮಾಫಿಯಾ ಜನಗಳ ಶಾಪ ಇದು ನಾನು ಹೇಳ್ತಿರೋದಲ್ಲ, ಮೈಸೂರಿನ ಜನ ಹೇಳಿದ್ದು ಅವ್ರು ತೀರೋದ್ರು ಅಂತ. ತದನಂತರದಲ್ಲಿ ನೀವು ಬಂದ್ರಿ. ಹೆಂಗೆ ಬಂದ್ರಿ? ಯು ಆರ್ ಆಲ್ ಅದೃಷ್ಟದ ಗೈಸು. ನೀನು ಧ್ರುವನಾರಾಯಣ ಮಗ. ಈಗ ಸಮರ್ಥನಾರ ಗೆದ್ದರೆ, ಬಹುಶಃ ಗೆಲ್ಲಲ್ಲ, ಒಂದು ವೇಳೆ ಗೆದ್ದರೆ ಯು ಆರ್ ಆಲ್ ಇದು ಆಯಿತಾ. ಇದೇ ಪ್ರಜ್ವಲ್ ರೇವಣ್ಣನೂ ಕೂಡ ಅವನು ಗೆದ್ದಿದ್ದಾನೆ, ಅವರಮ್ಮನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾನೆ ಹೊಸಕೋಟೆ ಕ್ಷೇತ್ರ ಅನ್ನೋದಕ್ಕೆ ಜಿಲ್ಲಾ ZPಲಿ. ಇದನ್ನೆಲ್ಲ ಮಾಡಿ ಅವ್ರು ಬಂದಿರೋದು. ಇನ್ನು ಸೂರಜ್ ರೇವಣ್ಣಂಗೆ ಹೇಳಬೇಕಿದ್ರೆ ಇದ್ದಕ್ಕಿದ್ದಂಗೆ ಬಂದರು, ಏನೋ ಆಯಿತು. ಸೊ ಹಾಗಾಗಿ ನಿಮ್ಮಿಂದ ಕುಟುಂಬದ ರಾಜಕಾರಣ ಅಂದ್ರೇನು, ಇನ್ನೊಂದು ರಾಜಕಾರಣ ಅಂದ್ರೇನು, ಮತ್ತೊಂದು ರಾಜಕಾರಣ ಅಂದ್ರೇನು, ಯಾರು ಏನು ಕಲಿಬೇಕಾಗಿಲ್ಲ. ಬಿಕಾಸ್ ಅದು ಎಲ್ಲರಲ್ಲೂ ಬರುತ್ತೆ. ಈಗ ಎಷ್ಟು ಜನ ಮುಖ್ಯಮಂತ್ರಿ ಮಕ್ಕಳು ಮುಖ್ಯಮಂತ್ರಿ ಆಗಿದ್ದಾರೆ, ಶಾಸಕರಾಗಿದ್ದಾರೆ, MP ಗಳಾಗಿದ್ದಾರೆ. ಲೆಕ್ಕ ಇಡಪ್ಪ ನೀನು. ಇವ್ರ ಮನೇಲಿ ಇತ್ತು. ಈಗ ಇದೇ ಡಾಕ್ಟರ್ ರಮೇಶು ಏನಕ್ಕೂ ಇಲ್ಲ. ಇವರು ಯಾರೋ ಒಬ್ಬರು KS ಆಫೀಸರ್ ಇದ್ದಾರೆ, ಅವರು ಕೂಡ ಏನಕ್ಕೂ ಬರಲ್ಲ. ಸೊ ಹಂಗಾಗಿ ಯಾರಿಗೆ ಯೋಗ್ಯತೆ ಅರ್ಹತೆ ಇರುತ್ತೆ ಅದನ್ನು ನೀವು ಕುಟುಂಬ ರಾಜಕಾರಣ ಅನ್ನೋದಾದರೆ DK ಬ್ರದರ್ಸ್ ಏನು, ಕುಣಿಗಲ್ ರಂಗನಾಥ ಏನು, ಆ್ಯಂಡ್ ನಿಮ್ಮ ಶಾಮನೂರು ಕುಟುಂಬ ಏನು, ಅಪ್ಪ MLA, ಸೊಸೆ MP, ಮಗ ಮಂತ್ರಿ, ಇದು ಕುಟುಂಬ ರಾಜಕಾರಣ ಅಲ್ವಾ? ಸೊ ಹಾಗಾಗಿ ನಿಮಗೆ ನೈತಿಕತೆನೇ ಇಲ್ಲ. ನಿಮ್ಮ ಪಾರ್ಟಿಯವ್ರಿಗೆಲ್ಲ ಯಾವುದೇ ಪಾರ್ಟಿಲೂ ನೈತಿಕತೆ ಇಲ್ಲ. ಯಡಿಯೂರಪ್ಪ BJPಗೆ ಹೋದರೆ ಯಡಿಯೂರಪ್ಪ ಆ್ಯಂಡ್ ಸನ್ಸು, ಅಲ್ಲೋದರೆ ನಿರ್ಗೇಶ್ ಮುರಾಣಿ, ಹನುಮಂತ ನಿರಾಣಿ, ಪ್ರಹ್ಲಾದ್ ಜೋಶಿ, ಈ ಕಡೆ ಯಾವುದು ಅಲ್ಲಿ ಶಶಿಕಲಾ ಜೊಲ್ಲೆ ಗಂಡ, ಈ ಕಡೆ ಬಂದರೆ ಅರವಿಂದ್ ಲಿಂಬಾವಳಿ ಅವಳ ಹೆಂಡ್ತಿ, ಇರಲ್ವಲ್ರಿ. ಸೊ ಹಾಗಾಗಿ ಅದಿಲ್ಲ. ನಿಮ್ಮ ಅಪ್ಪ ದೊಡ್ಡ ಸಮಾಜವಾದಿ ಅಲ್ವಾ, ಒಂದು ಕಾನೂನು ಮಾಡಿಸು ಹೋಗಲಿ. ಅವ್ರ ಕುಟುಂಬಕ್ಕೆ ಒಂದೇ ಟಿಕೆಟು, ಗೆದ್ದ ಮೇಲೆ 5ರಿಂದ 10 ವರ್ಷ ಯಾರಿಗೂ ಇಲ್ಲ. ಮಗನಿಗಾಗಲಿ ಅಮ್ಮನಿಗಾಗಲಿ ತಮ್ಮನಿಗಾಗಲಿ ಯಾರೂ ಬರೋಲ್ಲ. ಅಂದರೆ ಅವ್ರ ಫ್ಯಾಮಿಲಿ ಟ್ರೈಲ್ ನಿಲ್ಲಂಗಿಲ್ಲ. ಮಾಡಿಸು ಅದನ್ನಾದ್ರೂ. ನಿನ್ನ ಯೋಗ್ಯತೆಗೆ ಬಿಡ್ಕೊಂಡು ಆ ಡಾಕ್ಟರ್ ರಾಜೇಶ್ ಜೊತೆ ಸೇರ್ಕೊಂಡು ನೀನೇನೇನೋ ಅಕ್ರಮ ಮಾಡಿದ್ಯಾ, ಅಪಯ ಅಂದ್ಬಿಟ್ಟು ಎಷ್ಟು ದಂಧೆ ಮಾಡ್ತಿದ್ಯಾ ಮೈಸೂರಲ್ಲಿ. ಇದೆಲ್ಲ ಒಳ್ಳೇದಾಗುತ್ತೆ ನಿಮಗೆ?
ಯಾವುದೇ ಕಾರಣಕ್ಕೂ ಒಳ್ಳೇದಾಗಲ್ಲ. ಅದರಲ್ಲಿ ಬೇರೆ 5 ವರ್ಷ ನಮ್ಮ ಅಪ್ಪನೇ ಸಿ ಎಮ್ಮು ಅಂತೀಯ. ಯಾಕೆ ನಿಂದೆಲ್ಲ ಬರೋದು ನಿಂತೋಗುತ್ತೆ ಅಂತನಾ? ಇದನ್ನು ನಾನು ಹೇಳ್ತಾ ಇಲ್ಲ, ಪ್ರತಾಪ್ ಸಿಂಹ ಹೇಳ್ತಾ ಇರೋದು. ಸೊ ಹಾಗಾಗಿ ನೀನೊಬ್ಬ ಡಾಕ್ಟ್ರ್ ಇದೆಯಾ, ಡಾಕ್ಟ್ರ್ ತನವಾಗಿ ನಡ್ಕೊಳಪ್ಪ ಯತೀಂದ್ರ. ಅದು ಬಿಟ್ಬಿಟ್ಟು JDSಲ್ಲಿ ಫ್ಯಾಮಿಲಿ ಪೊಲಿಟಿಕ್ಸು ಇನ್ನೊಂದು ಮತ್ತೊಂದು ಅದೆಲ್ಲ ಇರುತ್ತೆ. ನಿಂದನ್ನು ಫಸ್ಟು ಊರು ಹರಿದು ಊರು ಬಾಗಿಲಾಗೈತೆ ನಿಮ್ಮ ಪಕ್ಷ, ಕಾಂಗ್ರೆಸ್ ಪಕ್ಷ. ಯಾವಾಗ ಏನು ಗೊತ್ತಿಲ್ಲ. ಸೊ ಅದನ್ನು ಫಸ್ಟು ನೋಡಿ. ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.